ದಿನ 3 ಕಳೆಯದವರೊಳಗೆ ಈ ಲೋಕ, ಈ ಪೃಥ್ವಿ, ಪಾಂಡವ ಪೃಥ್ವಿ ಎಲೆ ರುದ್ರಿ ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ. ಆದರೆ ಈ ಸಂಗಮೇಶ್ವರ ಈಗ ಮಳೆಯನ್ನು ಕೊಟ್ಟು ಅನ್ನ ಕೊಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಈ ಸಂಗಮೇಶ್ವರ ಮಾಡಿದ್ದಾರೆ ಅನ್ನೋ ಮಾತನ್ನು ನಾನು ಹೇಳಬೇಕಾಗುತ್ತೆ. ಯಾಕಂದ್ರೆ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಇದೇ ಆಗಿದೆ. ಅನ್ನದಾತ ಈ ದೇಶದ ಬೆನ್ನೆಲುಬು. ಇವತ್ತು ಆ ಹೊಟ್ಟೆಗೆ ಅನ್ನವನ್ನು ಕೊಡುವಂತವನೇ ಅನ್ನದಾತ, ರೈತ. ಆ ರೈತನ ಪರಿಸ್ಥಿತಿಯನ್ನ ಕೇಳುವಂತ ಪರಿಸ್ಥಿತಿ ಇರಲಿಲ್ಲ. ಆದರೆ ಸಂಗಮೇಶ್ವರನ ಕೃಪಾಶೀರ್ವಾದದಿಂದ ಈ ಸಾರಿ ಸಾಕಷ್ಟು ಮಳೆಯಾಗಿ ನಮ್ಮ ರೈತರು ಇವತ್ತು ನಗು ಹಾಗೆ ಆಗಿದೆ. ಅದರ ಜೊತೆಗೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಈ ರಾಜ್ಯದಲ್ಲಿ ಒಂದು ಹೊಸ ಸರ್ಕಾರ ಇವತ್ತು ಪಾದಾರ್ಪಣೆ ಮಾಡಿದೆ. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಇವತ್ತು ನಾವು ಏನು ಭರವಸೆಗಳನ್ನು ಕೊಟ್ಟಿದ್ವಿ ಆ ಭರವಸೆಗಳನ್ನ ಚಾಚು ತಪ್ಪದೆ ಈಡೇರಿಸುವಂತ ಮಾಡಿರುವಂತ ಕೆಲಸ ಸರ್ಕಾರ ಯಾವುದೋ ಇದ್ರೆ ಅದು ಸಿದ್ದರಾಮಯ್ಯವರ ಸರ್ಕಾರ ಅನ್ನೋ ಮಾತನ್ನು ನಾನು ಇವತ್ತು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ರೈತ ನಮ್ಮ ಬೆನ್ನೆಲುಬು, ಅನ್ನದಾತ. 75% ಈ ಭಾರತ ದೇಶದಲ್ಲಿ ನಾವು ರೈತರ ಮಕ್ಕಳೇ ನಾವೆಲ್ಲರೂ. ಆದರೆ ಯಾವ ರೈತನ ಮಕ್ಕಳು ಕೂಡ ರೈತರಾಗಿಲ್ಲ. ಅವರು ಕಡೆಗೆ ಕಂಡಕ್ಟರ್ ಆಗಲಿ, ಒಂದು ಪೊಲೀಸರಾಗಲಿ, ಒಬ್ಬ ಡ್ರೈವರ್ರಾಗಲಿ ಉದ್ಯೋಗ ಮಾಡಬೇಕು. ರೈತರ ಮಕ್ಕಳು ರೈತರಾಗಬೇಕು ಅಲ್ಲ, ಈ ಪರಿಸ್ಥಿತಿ ಬರಬೇಕು. ಆದರೆ ವಿಶೇಷವಾಗಿ ನಮ್ಮ ಹುನಗುಂದು ಅಂದ್ರೆ ಹೊನ್ನ ನಾಡು ಒಲಿಸಿಕೊಂಡಿರುವಂತ ಹುನಗುಂದು ಇವತ್ತು ರೈತರ ಒಂದು ತವರು ಇದ್ದ ಹಾಗೆ. ರೈತರು ಮಕ್ಕಳು ರೈತರಾಗಿ ಇನ್ನೂ ಕಡ ದುಡಿಯುವಂತವರು ನಮ್ಮ ಹುನಗುಂದ ನಗರದಲ್ಲಿ ಸಿಗ್ತಾರೆ. ಯಾಕಂದ್ರೆ ಹುನಗುಂದ ನಗರ ಒಂದು ಇಡೀ ರಾಜ್ಯದಲ್ಲೇ ಒಂದು ಪ್ರಸಿದ್ಧಿಯನ್ನು ಪಡೆದಂತ ಹುನಗುಂದ ತಾಲೂಕು ಇವತ್ತು ಯಾವ್ದಕ್ಕೆ ಹೆಸರಾಗಿದೆ ಅಂದ್ರೆ ನಮ್ಮಲ್ಲಿ ಬೆಳೆಯುವಂತ ಆ ಹುನಗುಂದಿನ ಬಿಳಿಜೋಳ ಅನ್ನೋ ಮಾತನ್ನು ನಾವು ಇವತ್ತು ಬಹಳ ಹೆಮ್ಮೆಯಿಂದ ಹೇಳಬೇಕಾಗಿದೆ. ಯಾಕಂದ್ರೆ ಬಹುತೇಕ ನಿಮಗೆಲ್ಲ ಗೊತ್ತಿದೆಯೋ ಇಲ್ಲೋ, ಹುನಗುಂದದ ಜೋಳ ಅಂದ್ರೆ ಇಡೀ ದೇಶದಲ್ಲೇ ಫೇಮಸ್ ಜೋಳ ಅದು ನಮ್ಮ ಬಿಳಿಜೋಳ. ಆ ಬಿಳಿಜೋಳವನ್ನ ಹೆಸರನ್ನ ಇವತ್ತು ಕೀರ್ತಿಯನ್ನು ಹೆಚ್ಚಿದಂಥವ್ರು ಅದು ನಮ್ಮ ಹುನಗುಂದದ ರೈತರು ಅಂತ ನಾವು ಮಾತನ್ನ ಇವತ್ತು ಬಹಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಅದಕ್ಕೆ ಈ ಸಂದರ್ಭದಲ್ಲಿ ಬಹಳಷ್ಟು ಸಮಯ ಆಗಿದೆ. ಯಾಕಂದ್ರೆ ನಾವೆಲ್ಲ ಕಾತುರರಾಗಿ ನಾಟಕ ನೋಡೋಕೆ ಬಂದೇವಿ. ಯಾಕಂದ್ರೆ ನಮ್ಮ ಅನೇಕ ಯುವಕರು ರವಿ ಉಜ್ನೂರು, ಮಲ್ಲು ಅಂಡ್ರತಾನಿ, ಮಾಂತೇಶ್ ಬಾಗವಾಡ್ಗಿ, ಮಾಂತೇಶ್ ಮೋಟ್ ಅವರು, ಬಸಪ್ಪ ಹುನ್ನಳ್ಳಿಯವರು, ಮಾಂತೇಶ್ ಹಳ್ಳಿ, ಶಂಕರಪ್ಪ ಅವಲ್ದಾರ್ ಅವರು ಮತ್ತು ಮುತ್ತು ಲೋಕಾಪುರ್ ಎಲ್ಲರೂ ಸೇರಿಕೊಂಡು ಈ ಒಂದು ಸುಂದರವಾದ ನಾಟಕವನ್ನು, ಯಾಕಂದ್ರೆ ರೈತರು ಹುನಗುಂದು ರೈತರ ಬಗ್ಗೆ ಕಾಳಜಿಯನ್ನು ಇಟ್ಟು ಇವತ್ತು ರೈತರ ಒಂದು ಸಾಮಾಜಿಕ ಒಂದು ನಾಟಕವನ್ನು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅನೇಕ ಯುವಕರು ಈ ನಾಟಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಜೊತೆಗೆ ವಿಶೇಷವಾದ ನಮ್ಮ ಸಂಗೀತ ಬಳಗ, ಬಹುತೇಕ ನಮ್ಮ ಖ್ಯಾತ ಸಂಗೀತ ಬಳಗ ಇವತ್ತು ಇಲ್ಲಿ ಬಂದೈತೆ. ಅಂತ ಒಂದು ಸಂಗೀತ ಬಳಗ ಈ ಒಂದು ಕಲಾಕುಸುಮವನ್ನು ಇವತ್ತು ಆಯೋಜಿಸಿದ್ದಾರೆ. ಇದನ್ನು ನೋಡಿ ಎಲ್ಲರೂ ಸಂತೋಷವನ್ನು ಪಡ್ರಿ. ತಾವು ಎಲ್ಲರಿಗೂ ಆ ಸಂಗಮೇಶ್ವರ ಒಳ್ಳೆಯದು ಮಾಡಲಿ, ರೈತರಿಗೆ ಮಳೆ ಬೆಳೆಯನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಈ ಒಂದು ನಾಟಕ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕರಾಗಿ ಬರಮಾಡಿಕೊಂಡು ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲ ನಮ್ಮ ಸಂಗಮೇಶ್ವರ ನಾಟ್ಯ ಸಂಘದವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಧನ್ಯವಾದಗಳು ವಿಜಯಾನಂದ ಅವರಿಗೆ. ಈಗ ಪೂಜ್ಯರ ಆಶೀರ್ವಚನ 2 ನುಡಿಗಳಲ್ಲಿ